ಮಾತನಾಡಿದಂಥ ಎಲ್ಲರ ಒಂದು ಅಭಿಪ್ರಾಯ ಇವತ್ತು ಏನು ಬಿಜೆಪಿಯವರು ಸುಳ್ಳನ್ನ ಹೇಳ್ತಾ ಅದರಲ್ಲೂ ಅವ್ರು ಮಾಡಿರ್ತಕ್ಕಂಥ NDA ಒಂದು ಸಂಘಟನೆಯ ಅಡಿಯಲ್ಲಿ ಅವ್ರು ಹಾಕೊಂಡಂತ ಜಾತ ಏನಿದೆ ಅದು ಸುಳ್ಳಿನ ಜಾತ ಅಂತಕ್ಕಂಥದ್ದನ್ನ ಜನತೆಗೆ ತಿಳಿಸ್ಬೇಕು. ಇದು ಅನ್ಯಾಯದ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಾವಿಲ್ಲಿ ಸಂಯೋಜನೆಯನ್ನ ಮಾಡಿದ್ದೇವೆ. ಬಂಧುಗಳೇ, ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ನೋಡಿದ್ದೇವೆ ಆ NDAನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾನು ಅವ್ರು ಮಾತನಾಡಿದನ್ನು ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ, ಮಾನ್ಯ ಕುಮಾರಸ್ವಾಮಿ ಅವರು ನಾವು ಈ ಸಭೆಗೆ ಹೋಗಲ್ಲ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಮೂಡಾದಲ್ಲಿ ಅತಿ ಹೆಚ್ಚು ಸೈಟ್ ಪಡೆದಿರೋರೆ ಆ ಒಂದು ಸಂಸಾರ, ಆ ಒಂದು ಕುಟುಂಬ ಅದು ಈಚೆಗೆ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಒಡಂಬಡಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅರಮನಸ್ನಿಂದ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಬೇಳೆ ಎಲ್ಲ ಅಂತ ಹೇಳಿ ನಮ್ಮ ಎಲ್ಲ ಈಚೆಗೆ ಬರುತ್ತೆ ಅಂತಕ್ಕಂಥದ್ದನ್ನ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಹೆಚ್ಚಿಗೆ ಹೇಳಕ್ ಹೋಗ್ತಿದ್ರು ಕೂಡ ಇವತ್ತು ಏನಾದ್ರೂ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಕೂಡ ಸಮಾಜ ಸೇವೆಯ ಚಿಂತನೆಯಲ್ಲಿ ಇರ್ತಕ್ಕಂಥವ್ರು. ಬಿಜೆಪಿಯವರು ಏನಪ್ಪಾ ಅಂದ್ರೆ ಬರೀ 4 ಕಾಡಿ ಕುಂಕುಮವನ್ನು 400 ಜನ ಕಚ್ಕೊಂಡು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಈ ವ್ಯಕ್ತಿಗಳು, ಇವರಿಂದ ನಾವು ಪಾಠ ಕಲಿಬೇಕಾದಿಲ್ಲ. ಮನೆ ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಜ್ಞಾಪಕಕ್ಕೆ ಇಷ್ಟಪಡ್ತೇನೆ. ಎಂದೆಂದು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿ ಅನ್ನಿಸ್ಲಿಲ್ವೋ ಅತಿ ಹೆಚ್ಚು ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು. ಎಷ್ಟು ಬಾರಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಧಿಕಾರಕ್ಕೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅಧಿಕಾರಕ್ಕೆ ಅಂಟ್ಕೊಂಡು ಹೋಗುವಂತ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ. ಇವತ್ತು ಕೂಡ ಅಪಾದನೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಅವರು ಜುಡಿಷಿಯಲ್ ಎನ್ಕ್ವೈರಿಯನ್ನ ಕೊಟ್ಟಿದ್ದಾರೆ. ಆ ಜುಡಿಷಿಯಲ್ ಎನ್ಕ್ವೈರಿ ಬರೋದಕ್ಕೂ ಕೂಡ ಇವರು ಅವಕಾಶವನ್ನ ಅದಕ್ಕೆ ಸಮಯವನ್ನು ಕೂಡ ಕೊಡದೆ ಈ ನಾಟಕವನ್ನ ಮಾಡ್ತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕಾಗಿದೆ. ಸ್ವಾಮಿ ಇನ್ನೇ ಹೆಚ್ಚಿಗೆ ನಾನು ಹೇಳಕ್ ಹೋಗ್ತಿದ್ರು ಕೂಡ ಒಂದಂತೂ ಮಳೆ ಆಯ್ತು. ಬಂಧುಗಳೇ, ಬಿಸಿಲು ಜಾಸ್ತಿ ಇದೆ. ನಾವು ಇವತ್ತು ಮಾಡಬೇಕಾಗಿರೋದು ಇಷ್ಟೇ, ಅವ್ರು ಮಾಡ್ತಕ್ಕಂಥ ಈ ಯಾತ್ರೆಯಲ್ಲಿ ಅಥವಾ ಜಾತ್ರೆ ಆ ಹೋರಾಟಕ್ಕೆ ಮಾನ್ಯ DK ಶಿವಕುಮಾರ್ ಅವರು, ಸುರೇಶ್ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಪ್ರಶ್ನೆಗಳನ್ನು ಹಾಕ್ತಾರೆ. ಆ ಪ್ರಶ್ನೆಗಳನ್ನ ನಾವು ಮನಸ್ಸಿನಲ್ಲಿ ಈ ಸಭೆಯಿಂದ ಹೋಗ್ತಾ ಅದನ್ನ ಮತ್ತೆ ಜನಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮಗೆ ಶುಭಕಾಮನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.